ನಿಖಿಲ್ ಮಂಡ್ಯದ ಅಳಿಯ ಆದರೂ ಆಗಬಹುದು. ಇದು ಎರಡನೇ ಬಾರಿಗೆ ಕೇಳಿ ಬರ್ತಾ ಇರುವಂತಹ ಮಾತುಗಳಿದು. ಶಾಸಕ ಸುರೇಶ್ ಗೌಡ ಹೇಳಿಕೆಗೆ ನಿಖಿಲ್ ಪ್ರತಿಕ್ರಿಯೆ ಕೊಟ್ಟರು. ಇದು ಏನು ಮಂಡ್ಯದಲ್ಲಿ ನಿಖಿಲ್ ಮಂಡ್ಯದ ಅಳಿಯ ಆದರೂ ಆಗಬಹುದು ಅನ್ನುವಂಥ ಮಾತುಗಳನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಮನೆಯಲ್ಲಿ ನನ್ನ ಮದುವೆಗೆ ಹೆಣ್ಣನ್ನ ಹುಡುಕ್ತಾ ಇದ್ದಾರೆ, ಹೀಗಾಗಿ ಸುರೇಶ್ ಗೌಡರು ಆ ರೀತಿಯಾಗಿ ಹೇಳಿರಬಹುದು ಅನ್ನುವಂಥ ವಿಚಾರವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ರು. ಮನೆಯಲ್ಲಿ ಹುಡುಗಿನ ಹುಡುಕ್ತಾ ಇದ್ದಾರೆ, ಹೆಣ್ಣು ಹುಡುಕ್ತಾ ಇದ್ದಾರೆ, ಮದುವೆ ಮಾಡಬೇಕು ಅಂತ ಹೇಳಿ. ಮಂಡ್ಯದಲ್ಲಿ ಹೆಣ್ಣು ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಆ ಮೂಲಕ ಮಂಡ್ಯದ ಅಳಿಯ ಆದರೂ ಆಗಬಹುದು ಅನ್ನುವಂಥ ಸುರೇಶ್ ಗೌಡ ಮಾತಿಗೆ ಎಲ್ಲೋ ಒಂದು ಕಡೆ ಹೌದು ಆದರೂ ಆಗಬಹುದು, ನಾನು ಯಾಕಂದ್ರೆ ಹೆಣ್ಣು ಹುಡುಕ್ತಾ ಇದ್ದಾರೆ ಮದುವೆಗೆ ಅಂತ ಹೇಳಿ, ಅದು ಮಂಡ್ಯದಲ್ಲಿ ಸಿಕ್ಕರೆ ನಾನು ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ಮಾತುಗಳನ್ನ ನಿಖಿಲ್ ಕುಮಾರಸ್ವಾಮಿ ಇವತ್ತು ಮಾತನಾಡಿದ್ರು. ಜಂಟಿ ಸುದ್ದಿಗೋಷ್ಠಿ ನಡೀತಾ ಇತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು ಸುರೇಶ್ ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ ಜೊತೆಗೆ ಮಂಡ್ಯದ ಅಳಿಯ ಆದರೂ ಆಗಬಹುದು ಅನ್ನುವಂಥ ಮಾತು ಇವೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಒಂದು ವಿಚಾರ, ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಏನೆಲ್ಲ ನಡೆಯುತ್ತೆ, ಯಾರೆಲ್ಲ ಇರ್ತಾರೆ ಅನ್ನುವಂಥ ಮಾತನ್ನ ಸಚಿವ CS ಪುಟ್ಟರಾಜು ಹೇಳಿದ್ರು. ಅದ್ರ ಜೊತೆಗೆ ಮಂಡ್ಯದ ಅಳಿಯ ಆದರೂ ಆಗಬಹುದು ನಿಖಿಲ್ ಅನ್ನುವಂಥ ಮಾತಿತ್ತಲ್ಲ, ಅದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟರು. ಏನೆಲ್ಲ ಮಾತಾಡಿದ್ರು ನಿಖಿಲ್? ರವಿ, ಏನು ಮಂಡ್ಯ ಜಿಲ್ಲೆನಲ್ಲಿ ಈಗ ಸುಮಲತಾ ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಪಕ್ಷಕ್ಕೆ ಒಂದ್ ರೀತಿ ಮುಷ್ಕರ ಉಂಟು ಮಾಡ್ತಾನೆ ಬಂದಿದ್ರು. ಜೊತೆಗೆ ಅದೆಲ್ಲ ಒಂದ್ ಕಡೆ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಪರೋಕ್ಷವಾಗಿ ಏಟ್ ಕೊಡ್ತಾನೆ ಇತ್ತು. ಹೀಗಾಗಿನೇ ಆ ಎಲ್ಲ ಒಂದು ತೊಂದರೆನ ಸರಿಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಅವರ ನೇತೃತ್ವದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಪರಮುಖವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಶಾಸಕರು ಮತ್ತೆ ಕಾಂಗ್ರೆಸ್ನಿಂದ ಅಮರಾವತಿ ಚಂದ್ರಶೇಖರ್, ಆತ್ಮಾನಂದ ಅವರು ಮತ್ತೆ ರಾಜ್ಯ ಮಟ್ಟದ ನಾಯಕರು ಮತ್ತೆ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ಸೇರಿದ್ರು. ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಪುಟ್ಟರಾಜು ಅವರು, ನಾವು 25ನೇ ತಾರೀಕು ನಾಮಪತ್ರವನ್ನ ಸಲ್ಲಿಸ್ತಾರೆ. ಅಂದ್ರೆ ಅವತ್ತು ಬೆಳಿಗ್ಗೆನೆ ಅಂದ್ರೆ ಸುಮಾರು 10-10:30 ಮಂಡ್ಯದ ಕಾಳಿಕಾಂಬ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಮೂಲಕ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾರೆ. ಅಲ್ಲಿ 12 ಗಂಟೆ ಸುಮಾರಿಗೆ ನಾಮಪತ್ರವನ್ನ ಸಲ್ಲಿಸ್ತಾರೆ. ಈ ಒಂದು ನಾಮಪತ್ರ ಸಲ್ಲಿಕೆಗೆ 8 ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 2 ಲಕ್ಷದವರೆಗೂ ಕಾರ್ಯಕರ್ತರು ಬರ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಏನು ಮೊನ್ನೆ ಸುಮಲತಾ ಅವರು ಹೆಚ್ಚು ಜನರನ್ನ ಸೇರಿಸಿ ಒಂದು ನಾಮಪತ್ರ ಸಲ್ಲಿಸಿದ್ರು, ಅದಕ್ಕಿಂತ ಹೆಚ್ಚಿನ ಜನರನ್ನ ಸೇರಿಸಿ ಅವ್ರಿಗೆ ಶಕ್ತಿ ಪ್ರದರ್ಶನ ಮಾಡೋ ನಿಟ್ಟಿನಲ್ಲಿ JDS ಈಗ ಒಂದು ತಂತ್ರವನ್ನ ರೂಪಿಸ್ತಾ ಇದೆ. ಅದರ ಅಂಗವಾಗಿ ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಒಂದ್ ಕಡೆ ನಾವು ಒಟ್ಟಿಗೆ ಇದ್ದೀವಿ ಅಂತಕ್ಕಂಥದ್ದನ್ನ ಜನರಿಗೆ ತೋರಿಸ್ತಕ್ಕಂಥದ್ದು, ಮತ್ತೆ ಆ ಒಂದು ನಾಮಪತ್ರ ಸಲ್ಲಿಕೆಯ ದಿನ ಹೆಚ್ಚಿನ ಜನರು ಸೇರ್ಸೋದ್ರ ಮೂಲಕ ನಮ್ಮ ಹತ್ರನೂ ಜನ ಇದ್ದಾರೆ ಅಂತಕ್ಕಂಥದ್ದನ್ನ ಏನು ಅವರ ವಿರೋಧಿ ಗುಂಪುಗಳಿಗೆ ತೋರಿಸ್ತಕ್ಕಂಥ ಎರಡು ಒಂದು ತಂತ್ರಗಳನ್ನ ಇವತ್ತು ರೂಪಿಸಿಕೊಂಡು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಈ ಒಂದು ಏನು ಪ್ರೆಸ್ ಮೀಟ್ ಏನು ನಾಮಪತ್ರ ಸಲ್ಲಿಕೆ ಆದ ನಂತರ ಮಂಡ್ಯದ ಬಹಿರಂಗ ಸಮಾವೇಶ ಏನು ಇರಲ್ಲ, ಆದ್ರೆ ಮಂಡ್ಯದ ಜಿಲ್ಲಾಧಿಕಾರಿಗಳ ಸಮೀಪನೆ ಅಂದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಆಗದೆ ಇರೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಸಮೀಪನೆ ಕಚೇರಿಗಳ ಸಮೀಪನೆ ಒಂದು ಬಹಿರಂಗವಾಗಿ ಮಾತನಾಡ್ತಾರೆ. ಆ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಮತ್ತೆ ಸಚಿವ ಸಂಪುಟದ ನಾಯಕರುಗಳು ಮತ್ತೆ ರಾಜ್ಯ ಮಟ್ಟದ ಕಾಂಗ್ರೆಸ್ ಮತ್ತೆ JDS ನಾಯಕರುಗಳು ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಆ ಒಂದು ಸಮಾವೇಶಕ್ಕೆ ಹೆಚ್ಚು ಜನರು ಸೇರ್ತಾರೆ. ಮತ್ತೆ ನಮ್ಮ ತಂತ್ರ ಪ್ರತಿತಂತ್ರ ಎಲ್ಲವನ್ನು ಕೂಡ ನಾವು ನಾಮಪತ್ರ ಸಲ್ಲಿಕೆ ಆದ ನಂತರ ನಾವು ಏನು ಅಂತ ತೋರಿಸ್ತೀವಿ, ನಾವು ಯಾವುದೇ ತಂತ್ರದಲ್ಲೂ ಕೂಡ ಹಿಂದೆ ಉಳಿದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ರು. ಈ ನಡುವೆ ನಿಖಿಲ್ ಅವರು ಮಾತನಾಡಿ ಅವರು ಯಾರು ಕೂಡ ಯಾರೊಬ್ಬರು ವೈಯಕ್ತಿಕವಾಗಿ ಟೀಕೆ ಮಾಡೋದು ಬೇಡ ಅಂತ ಹೇಳಿದ್ರು. ಜೊತೆಗೆ ಸುರೇಶ್ ಗೌಡ್ರು ಏನು ಮದುವೆಗೆ ಸಂಬಂಧಪಟ್ಟಂಗೆ ಮಾತನಾಡಿದ್ರು, ಹೀಗಾಗಿ ನನ್ನ ಮದುವೆಗೆ ನನ್ನ ತಂದೆ ತಾಯಿ ಹೆಣ್ಣು ಹುಡುಕ್ತಾ ಇದ್ದಾರೆ, ಹೀಗಾಗಿ ಅವರು ಹೇಳಿರ್ಬೋದು ನನಗೆ ಮಂಡ್ಯದಲ್ಲೇ ಆದ್ರೂ ನಾನು ಆಗ್ತೀನಿ ಹುಡುಗಿ ಸಿಕ್ಕಿದ್ರೆ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟನೆ ಕೊಟ್ರು. ಆನಂದ್, ಧನ್ಯವಾದ ರವಿ ಮಾಹಿತಿಗಾಗಿ.